ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾನು ಬಂದಿರೋಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ನೀವೇ ನೋಡ್ತಾ ಇದ್ದೀರಾ, ತಮಿಳ್ನಾಡಿಗೆ ಬಂದಿದ್ದೀನಿ. ತಮಿಳ್ನಾಡಲ್ಲಿರೋಂಥ ಮಹಾಬಲಿಪುರ ಬೀಚ್ ಹತ್ರ ಬಂದಿದ್ದೀನಿ. ಆ ಬೀಚ್ ಹತ್ರ ಏನಿದೆ, ಸುತ್ತೂರ ಏನಿದೆ ಅಂತ ಬಿಟ್ಟು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡೋರು ಮಿಸ್ ಮಾಡ್ದಿರ ಫುಲ್ ವಿಡಿಯೋನ ನೋಡ್ತಾ ಇರಿ. ಇನ್ನೂ ಕೂಡ ನಾನು ಬಂದಿದ್ದೆ ಇವಾಗ ಜಸ್ಟು ಬ್ಯಾಂಗ್ಳೂರಿಂದ ಇಲ್ಲಿಗೆ. ಬೆಳಗ್ಗೆ ನೈಟು 10 o'clock ಬಿಟ್ಟ ಮೇಲೆ ಇವಾಗ ಜಸ್ಟ್ ಒಂದು 11:30ಗೆ ಏನೋ ರೀಚ್ ಆಗಿದ್ದು. ಇಲ್ಲಿ ರೀಚ್ ಆದಮೇಲೆ ಇಲ್ಲಿ ಬಂದು ಫೇಸ್ ವಾಶ್ ಮಾಡಿಕೊಂಡು ಇವಾಗ ಈ ಪ್ಲೇಸ್ನ ನೋಡಬೇಕು ಅಂತ ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ, ಬನ್ನಿ ಹೋಗಿ ಒಳಗಡೆ ವಿಸಿಟ್ ಮಾಡೋಣಂತೆ. ಫಸ್ಟು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಹೋಗಿ ವಿಸಿಟ್ ಆಗೋಣಂತೆ. ಇದೇ ತಮಿಳ್ನಾಡು ಬಸ್ ಸ್ಟ್ಯಾಂಡು. ಈ ಬಸ್ಸುಗಳಿಗೆ ಬರಬೇಕಂದ್ರೆ ತುಂಬ ರಿಸ್ಕ್ ಐತೆ, ಯಾಕಂದರೆ ಡೈರೆಕ್ಟ್ ಬಸ್ ಅಂತೂ ಇಲ್ಲವೇ ಇಲ್ಲ. ಈ ಬಸ್ಸಿಗೆ ಬರಲೇಬೇಕಂತ ಹೇಳಿದ್ರೆ ನಾವು ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ಹೋಗ್ತಾ ನಿಮ್ಗೆ ಹೇಳ್ತಾ ಇರ್ತೀನಿ. ಬನ್ನಿ ಇವಾಗ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡೋಣಂತ ದೇವಸ್ಥಾನ. ಇದೇ ನೋಡಿ ಆ ದೇವಸ್ಥಾನ. ಇಲ್ಲಿ ಬಸ್ ಸ್ಟ್ಯಾಂಡು ಮತ್ತು ಆಟೋ ಸ್ಟ್ಯಾಂಡು ಎರಡೂ ಒಂದೇ ಕಡೆ ಇರುತ್ತೆ, ಅದ್ರ ಹಿಂದ್ಗಡೆನೇ ನಮಗೆ ದೇವಸ್ಥಾನ ಸಿಗೋದು. ಇವಾಗ ನಿಮ್ಗೆ ಕಾಣಿಸ್ತದಲ್ಲ, ಈ ದೇವಸ್ಥಾನ ಒಳಗಡೆ ನಾವು ಎಂಟ್ರಿ ಕೊಡಬೇಕು. ಬಂದಿದ ತಕ್ಷಣ ನಮಗೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲೇ ನಮಗೆ ಬ್ಯಾಕ್ ಸೈಡೇ ಬರೋದೇ ಈ ದೇವಸ್ಥಾನ. ಈ ದೇವಸ್ಥಾನ ಒಳಗಡೆ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಗಿದೆ ಅಂತ ಬಿಟ್ಟು ಪ್ರತಿಯೊಬ್ಬರು ಬಂದವರೇ. ಶನಿವಾರ ಭಾನುವಾರ ಆದರೆ ಹೆವಿ ಇರ್ತಾರೆ ಜನ ಮಾತ್ರ. ನಮಗೆ ಈ ಥರ ಕಾಣಿಸುತ್ತೆ ಲೊಕೇಶನ್ ಮಾತ್ರ ಸಖತ್ತಾಗಿದೆ. ಆಶ್ಚರ್ಯ ಎಲ್ಲ ಈ ದೇವಸ್ಥಾನ ಒಳಗಡೆ ವಿಸಿಟ್ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶೋಕ್ ಬ್ಲಾಗ್. ಈ ವಿಡಿಯೋ ಚೆನ್ನಾಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಾದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಫೈನಲಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕನ್ನು ಮಾಡಿ. ಮತ್ತು ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆಗಿದ್ದರೆ, ಬಟ್ ಬೈ ಚಾನ್ಸ್ ಏನಾದರೂ ಲೊಕೇಶನ್ನ ನಾನು ಸರಿಯಾಗಿ ಹೇಳಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಹೇಗಿತ್ತು ಅಂತೇಳಿ ಅದರಲ್ಲೂ ಒಂದು ವಿಷಯ ತಿಳಿಸಿ, ಸರಿಯಾಗಿ ಮಾಡಿದ್ದೀನ ಇಲ್ಲ ಮಾಡಲಿಲ್ಲ ಅಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬನ್ನಿ ಇವಾಗ ಹೋಗಿ ಫಸ್ಟ್ ಈ ದೇವಸ್ಥಾನನ ವಿಸಿಟ್ ಮಾಡೋಣಂತೆ. ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇವಾಗ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದೀರಿ. ಈ ದೇವಸ್ಥಾನ ಹೆಸರು ಅಲ್ಲಿ ಮೇಲೆ ಇದೆ ನೋಡಿ, ಎಲ್ಲ ಬೇರೆ ತಮಿಳೆಲ್ಲ ಇದೆ. ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಅಲ್ಲಿದೆ ತಮಿಳಲ್ಲಿ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಇದು ಈ ದೇವಸ್ಥಾನದ ಹೆಸರು. ಇದೇ ದೇವರ ಆಲಯ. ಸುತ್ತೂರ ಈ ಥರ ಕಾಂಪೌಂಡ್ ಹಾಕಿದ್ರೆ ಈ ಕಡೆ ಎಲ್ಲ ಬೇರೆ ಮರಳಿರೋ ಜಾಗ ಇದು. ನಮಗೆ ಇಲ್ಲಿಂದ ಜಸ್ಟ್ ಒಂದು 500 ಮೀಟ್ರ್ ಮಾತ್ರನೇ ಬೀಚ್ ಕಾಣಿಸುತ್ತೆ. ಆ ಬೀಚ್ ಹತ್ರ ನಾವು ಹೋಗ್ಬೇಕು. ಇಲ್ಲೆಲ್ಲ ಬೇರೆ ಮರಳೆ ಇರೋದು, ಈ ಸರೌಂಡಿಂಗ್ ಎಲ್ಲ ಬೇರೆ ಮರಳೆ ಇರೋದು. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಇವಾಗ ಅಲ್ಲಿಂದ ಇಲ್ಲಿ ಬಂದಿದ್ದೀನಿ, ದೇವಸ್ಥಾನ ಒಳಗಡೆ ಬಂದಿದ್ದೀನಿ. ಜಸ್ಟ್ ದೇವಸ್ಥಾನ ಇವಾಗ ಕ್ಲೋಸ್ ಆಗೈತೆ. ಬೆಳಗ್ಗೆ ಟೈಮಲ್ಲಿ ತೆಗ್ದಿರುತ್ತೆ, ಮತ್ತು ಸಾಯಂಕಾಲ 3:30 ಮೇಲೆ ತೆಗ್ದಿರುತ್ತೆ. 3:30ಇಂದ ನೈಟ್ ಎಲ್ಲ ಮಾಮೂಲಿ ಇದ್ದೇ ಇರುತ್ತೆ ಈ ದೇವಸ್ಥಾನ ಒಳಗಡೆ. ಇದ್ರೊಳಗಡೆ ಹೋಗಿ ದರ್ಶನ ಮಾಡ್ಕೊಬೋದು. ಇದು ಈ ದೇವಸ್ಥಾನ ಇರುವಂಥ ಸುತ್ತೂರ ಇರೋವಂಥ ಇಂಟೀರಿಯರ್ ಪ್ಲೇಸ್ ಮಾತ್ರ. ಇದು ಸಖತ್ತಾಗಿ ಮಾಡೋರು ಪ್ಲೇಸು. ಈ ದೇವಸ್ಥಾನ ಎಲ್ಲ 7-8 ಶತಮಾನಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಮಾಡಿರೋದು ಅಂತ ಹೇಳ್ತವ್ರೆ. ಯಾರು ಮಾಡಿರೋದು ಅದು ಇನ್ನೂ ಲೊಕೇಶನ್ ಹತ್ರ ಹೋಗ್ತಾ ಇದ್ದಂಗೆ ನಿಮ್ಗೆ ಹೇಳ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಈ ದೇವಸ್ಥಾನ ನೀವು ನೋಡ್ತಾ ಇದ್ದೀರಲ್ಲ, ಹೋಗಿದ್ದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ದರ್ಶನ ನಿಮಗೆ ಸಾಧ್ಯ ಆದರೂ ಮಾಡಿಸ್ತೀನಿ. ಬೈ ಚಾನ್ಸ್ ಏನೇನು ಆಗಲಿಲ್ಲ ಅಂದರೆ ಫೋಟೋ ಕ್ಲಿಪ್ ಹಾಕ್ತೀನಿ, ಅದು ನೋಡಿಕೊಂಡು ದರ್ಶನ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾರೆ. ಸ್ನೇಹಿತರೆ, ಈಗ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿದೆ ಆಫೀಸು. ಈ ಆಫೀಸ್ ಹತ್ರ ಬಂದು ಬುಕ್ ಮಾಡಿಕೊಂಡು ಆ ಮ್ಯೂಸಿಯಮ್ ನೋಡಬೇಕು. ಆ ಮ್ಯೂಸಿಯಮ್ಗೆ ಹೋಗ್ಬೇಕಂದ್ರೆ ಟೋಟ್ಲ್ ಆ ಥರದ್ದೇ ಒಂದು 3-4 ಏನು ಹೇಳೋರೆ. ಒಂದ್ಸಲಿ ಬುಕ್ ಮಾಡಿದ್ರೆ ಎಲ್ಲ ಪ್ಲೇಸ್ಗೆ ಹೋಗ್ಬೋದು. ಇವಾಗ ಫಸ್ಟ್ ಇದಕ್ಕೆ ಹೋಗ್ಬೇಕು, ಬುಕ್ ಮಾಡಬೇಕು. ಬುಕ್ಕಿಂಗ್ ಮಾಡೋಕ್ಕೆ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಬುಕ್ಕಿಂಗ್ ಮಾಡಾಯಿತು, ಡೌನ್ಲೋಡ್ ಕೂಡ ಮಾಡಿದ್ದೀನಿ ಆ್ಯಪ್ನ. ಬನ್ನಿ ಇವಾಗ ಹೋಗಿ ವಿಸಿಟ್ ಮಾಡೋಣ ಅಂತ. QR ಕೋಡ್ ತೋರಿಸ್ಕೊಂಡು ಈ ಥರ ಬರುತ್ತೆ. ಈ ಆಫೀಸ್ ಹತ್ರ ಬಂದ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಬೇಕು. ಬುಕ್ಕಿಂಗ್ ಮಾಡಿದ್ರಾಗ 5 ರೂಪಾಯಿ ಕಮ್ಮಿ, ಇಲ್ಲ ಡೈರೆಕ್ಟಾಗಿ ಹೋಗ್ಬೇಕಂದ್ರೆ 40 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಅಂದರೆ 5 ರೂಪಾಯಿ ಎಷ್ಟಾಗುತ್ತೆ ಅಷ್ಟೇ. ಏನಂದ್ರೆ ನೆಟ್ವರ್ಕ್ ಇಶ್ಯೂ ಆದರೆ ಮಾತ್ರ ನೋಡ್ಕೊಬೇಕು, ಬೇರೆ ಟೈಮಲ್ಲಿ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಇದ್ರೊಳಗಡೆ ಹೋಗಿ ಬಂದು ಬೇಕಾದ್ರೆ ಏನಾದರೂ ತಗೊಳ್ಳೋಣ ಅಂತ ಇವಾಗ ಇದ್ರೊಳಗಡೆ ಹೋಗಿ ವಿಸಿಟ್ ಮಾಡೋಣ ಅಂತ. ಚೆನ್ನಾಗಿದೆ. ಇದ್ರದ್ದು ಹಿಸ್ಟ್ರಿ ಶಾರ್ಟಾಗಿ ಹೇಳ್ಬಿಡ್ತೀನಿ, ಒಳಗಡೆ ಹೋಗೋಣ ಬನ್ನಿ. ಸಖತ್ತಾಗಿತ್ತು ಪ್ಲೇಸ್ ಮಾತ್ರ.
ಒಳಗಡೆ ಹೋಗಿ ನೋಡೋಣ ಅಂತ ಬನ್ನಿ ಹೇಗಿದೆ ಅಂತ. ಕೈಯಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡೋಂಗೇ ಇಲ್ಲ, ಮಾತಾಡೋಂಗಿಲ್ಲ ಅಂತ ಹೇಳ್ತಾವ್ರೆ. ಯಾಕಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ. ಚೆನ್ನಾಗಿ ಇದನ್ನು ಫೈನಲಾಗಿ ಬ್ಯಾಕ್ಗ್ರೌಂಡಲ್ಲಿ ಹೇಳ್ತೀನಿ, ಬೇಕಾದರೆ ಒಂದು ಕಡೆ ಕುತ್ಕೊಂಡು ಹೇಳ್ತೀನಿ. ಇದು ವೀಡಿಯೋ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಇದು ಒಂದು ಮುಖ ಚಿತ್ರದ ಆಕಾರ ಇದೆ, ಸಕ್ಕತ್ತಾಗಿದೆ. ಇದೆಲ್ಲ ಕುತ್ಕೊಳ್ಳೋಕೆ ಪ್ಲೇಸು ಚೆನ್ನಾಗಿ ಮಾಡೋರು. ಏನು ಪರ್ಪಸ್ ಅಂತ ಹೊರಗಡೆ ಹೋದ್ಮೇಲೆ ಹೇಳ್ತೀನಿ. ಇಲ್ಲಿ ಜಾಸ್ತಿ ಮಾತಾಡೋಕ್ಕೂ ಬಿಡೋಲ್ಲ, ಇಲ್ಲಾಂದರೆ ವಿಡಿಯೋ ಮಾಡೋದಕ್ಕೂ ಬಿಡೋದಿಲ್ಲ ಪ್ಲೇಸಲ್ಲಿ. ಅಂಥ ಒಂದು ರಿಸ್ಕ್ ಇದೆ ಪ್ಲೇಸು. ಒಟ್ಟಲ್ಲಿ ಒಳಗಡೆ ಮಾತ್ರ ಸಕ್ಕದ ತಣ್ಣಗಿದೆ. ಇನ್ನೊಂದು ಇದ್ರೊಳಗಡೆ ಹೋದರೆ ಆ ಕಡೆ ಹೊರಗಡೆ ಬರುವಂಥ ಆಪ್ಷನ್ ಇದೆ. ಬರೀ ಒಳಗಡೆ ಇದ್ರೊಳಗಡೆಯಿಂದ ನಾವು ಹಿಂಗೆ ಹೋಗ್ಬೇಕು. ಚೆನ್ನಾಗಿ ಮಾಡವ್ರೆ. ಇದು ಒಂದು ಎಂಟ್ರೆನ್ಸು, ಸ್ಟೆಪ್ಸ್ ಇದ್ದಂಗೆ ಹೋಗುತ್ತೆ. ಇದು ಚೆನ್ನಾಗಿದೆ, ಚೆನ್ನಾಗಿದೆಯಲ್ಲ. ಒಳಗಡೆ ಗುಹೆಯ ಒಳಗಡೆ ಹೋದಂಗೆ ಇದು ಚೆನ್ನಾಗಿ ಮಾಡವ್ರೆ. ಒಂದೇ ಬಂಡೆಯಲ್ಲಿ ಇದನ್ನು ಕೆತ್ತನೆ ಮಾಡಿರೋದು, ಒಂದೇ ಬಂಡೆಯಲ್ಲಿ. ಪಿಲ್ಲರ್ ಮಾತ್ರ ಒಂದೊಂದು ಸಪ್ರೇಟಾಗಿ ರೆಡಿ ಮಾಡಿಬಿಟ್ಟು ಹಂಗೆ ಸ್ಟ್ಯಾಂಡ್ ಮಾಡಿರೋದು. ಇದೆಲ್ಲ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಒಂದು ಬಂಡೆ ಇದು ತೀರಾ ಒಂದು ರೌಂಡ್ ಇರುತ್ತೆ. ಇದು ಫುಲ್ಲು ಹಿಂಗಿರುತ್ತೆ, ಆ ಥರ ಇರುತ್ತೆ ಪ್ಲೇಸ್. ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡ್ಕೊಬೋದು, ಅಂದರೆ ಮಾತಾಡೋಂಗಿಲ್ಲ ಅಂದರೆ. ಯಾಕಂದರೆ ಇಂಥ ಪ್ಲೇಸ್ಗಳನ್ನ ನಾವು ಮಿಸ್ ಮಾಡ್ಕೊಬಾರ್ದು ಅಂತೇಳಿ ಇವೆಲ್ಲ ಸ್ವಲ್ಪ ಸೇಫಾಗಿ ಕಾಪಾಡ್ತಾರೆ. ಅವ್ರು ಹೇಳೋದು ಒಂದು ಪಕ್ಷ ಒಳ್ಳೆಯದೇ. ಅಲ್ಲಿಂದ ಬಂದರೆ ಇವಾಗ ಇಲ್ಲಿಂದ ಹೋಗ್ತಾ ಇರೋದು. ಚೆನ್ನಾಗಿದೆ, ಹೇಗಿದೆ ನೋಡಿ. ಒಳ್ಳೆ ಗುಹೆ ಇದ್ದಂಗೆ ಐತೆ ಒಳಗಡೆ. ಎಲ್ಲರೂ ಇಲ್ಲಿ ಓಡಾಡ್ತಾರೆ, ಆರಾಮಾಗಿ ಕೂತ್ಕೊತಾರೆ. ಇಲ್ಲಿ ವಿಡಿಯೋ ಆಗಲಿ ಫೋಟೋ ಆಗಲಿ ಮಾಡ್ತಾರೆ. ಇಲ್ಲಿ ಸ್ಟೆಪ್ ಇಲ್ಲ, ಸ್ಲಿಪ್ ಆಗುತ್ತೆ. ಅಲ್ಲಿಗೆ ಲಾಸ್ಟು. ಅಲ್ಲಿ ಕೂತ್ಕೊಂಡು ಬೇಕಾದರೆ ಇಲ್ಲಿ ಕೂತ್ಕೊಂಡು ಆ ಕಲ್ಲಿಂದ ಇಲ್ಲಿ ಕೂತ್ಕೊಂಡ್ರೆ ವಿಡಿಯೋ ಮಾಡ್ಕೊಬೋದು. ಈ ಜಾಗದಲ್ಲಿ, ಈ ಸ್ಪಾಟಲ್ಲಿ ಚೆನ್ನಾಗಿದೆ ಗುಹೆ ಒಳಗೆ. ಮತ್ತು ನಮಗೆ ಆ ಒಂದೊಂದು ಕಲ್ಲಲ್ಲಿ ಮೂರ್ತಿಗಳನ್ನ ಹೆಂಗೆ ಕೆತ್ತನೆ ಮಾಡೋರು ನೋಡಿ, ಸಖತ್ತಾಗಿ ಮಾಡೋರು. ಒಂದು ಬಂಡೆಯಲ್ಲಿ ಕೆತ್ತನೆ ಮಾಡಿರೋ ನೋಡಿ. ಇಷ್ಟು ದೊಡ್ಡ ಬಂಡೆನ ಕೊರೆದು ಈ ಥರ ನಮ್ಮ ನಂದಿಯನ್ನು ಕೆತ್ತನೆ ಮಾಡಿರೋದು, ಸಖತ್ತಾಗಿದೆ. ಈ ನಂದಿ ಹತ್ರ ಫೋಟೋ ತೊಗೊಬೇಕಂದ್ರೆ ನೋಡಿ, ಈ ಎರಡು ಭಾಗದಲ್ಲಿರುವಂಥ ಮಧ್ಯದಲ್ಲಿ ಈ ಸೆಂಟ್ರ್ ಪಾಯಿಂಟಲ್ಲಿ ಹಿಂಗೆ ನಿಂತ್ಕೊಂಡು ನಂದಿಯನ್ನು ನೋಡಿಕೊಂಡು ಫೋಟೋ ತಗೊಬೇಕು ಅಷ್ಟೇ. ನಮ್ಮ ನಂದಿ ವಿಗ್ರಹನ ಈ ಥರ ಕೆತ್ತನೆ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಡಿಟ್ಟು ಇದನ್ನೇ ಫಾಲೋ ಮಾಡಿರೋದು. ಏನಂದರೆ ಕಲ್ಲನ್ನ ಕೆತ್ತನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು, ಯಾವ ಶೇಪಲ್ಲಿ ಕಟ್ ಮಾಡಬೇಕು, ಹೆಂಗೆ ಕೆತ್ತನೆ ಮಾಡಬೇಕು ಅನ್ನೋದನ್ನು ಒಂದು ಕಾಪಿ, ಇದು ನಂದಿಯ ಕಾಪಿ ಪೇಸ್ಟ್ ಮಾಡಿ ಅಲ್ಲೇ ಕೆತ್ತನೆ ಮಾಡೋದು. ಚೆನ್ನಾಗಿ ಮಾಡೋರೆ, ತುಂಬ ಸಖತ್ತಾಗಿದೆ. ಇನ್ನು ಮಿಕ್ಕಿದ್ದು ಇಲ್ಲೆಲ್ಲ ಬಂಡೆಗಳಿದ್ದಾವಲ್ಲ, ಇವನು ಕಂಪ್ಲೇಂಟ್ ಮಾಡಬೇಕಾಗಿತ್ತು, ಬಟ್ ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ಸ್ಟಾಪ್ ಆಗೋಗಿದೆ. ಇನ್ನೊಂದು ನಮ್ಮ ಮದಗಜ ಆನೆಯನ್ನು ಮಾತ್ರ ಕೆತ್ತನೆ ಮಾಡೋರು, ಅದು ಕೂಡ ಒಂದೇ ಬಂಡೆಯಲ್ಲಿ, ಅದನ್ನು ತೋರಿಸ್ತೀನಿ. ಅದು ಮಿಸ್ ಮಾಡಿಬಿಟ್ಟೆ. ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿರೋ ಅಂಥದ್ದು ಆನೆಯನ್ನು ಹೆಂಗೆ ಕೆತ್ತನೆ ಮಾಡೋರು ಅಂದರೆ ನೀವೇ ನೋಡಿದ್ರೆ ಸಾಗೋಗ್ತೀರ. ಬನ್ನಿ ಇವಾಗ ಹತ್ರ ಹೋಗಿ ತೋರಿಸ್ತೀನಿ ಎಷ್ಟು ಸಖತ್ತಾಗಿ ಮಾಡೋರು ಅಂತ. ಬಿಟ್ಟು ಒರಿಜಿನಲ್ ಇದ್ದಂಗೆ ಇರುತ್ತೆ ಇದು ಆನೆದು ಸೊಂಡ್ಲು ಮಾತ್ರ ಹೋಲ್ ಮಾಡೋರು ನೋಡಿ, ಈ ಥರ ಗ್ಯಾಪು. ಇಲ್ಲಿ ಆನೆ ಸೊಂಡ್ಲು ಸಪ್ರೇಟಾಗಿ ಇಡೋ ಅಂಥದ್ದು. ಇಲ್ಲಿ ನೋಡಿ ನೋಸ್, ಅದು ಮುಖ, ಇದು ಬಾಯಿ ನೋಡಿ, ಇಲ್ಲ ಹಾಕೋರು ಶೇಪು ಸಖತ್ತಾಗಿ ಮಾಡೋರು. ಈ ಕಾಲುಗಳು ಇರೋವಂಥದ್ದು ಫೇಸು ಆ ಥರ ಕೆತ್ತನೆ ಮಾಡೋರು. ಕಿವಿಗಳು ಹಂಗೆ ಮಾಡೋರು ನೋಡಿ. ಈ ಜಾಗದಲ್ಲೂ ಕೂಡ ಸೇಮ್ ಹಂಗೆ, ಇಲ್ಲಿ ಅಲ್ಲೂ ಬರುವಂಥದ್ದು. ಇದು ಬಾಯ್ ಫೇಸು, ಇದು ಸೊಂಡ್ಲು, ಎಷ್ಟು ಅಂದಾಗಿದೆ, ಸಖತ್ತಾಗಿ ಮಾಡೋರೆ. ಇದು ಕೂಡ ಒಂದೇ ಬಂಡೆಯಲ್ಲೇ ಕೆತ್ತನೆ ಮಾಡಿರೋದು, ಒಂದೇ ಬಂಡೆ ಸಿಂಗಲ್. ಆ ಥರ ಬಂಡೆ ಇರೋದನ್ನು ಈ ಥರ ಆನೆಯನ್ನು ಕೆತ್ತನೆ ಮಾಡಿರೋದು. ಆ ಥರ ಇರೋ ಬಂಡೆಯಲ್ಲಿ ಈ ಥರ ದೇವಾಲಯಗಳನ್ನ ಕಟ್ಟಿರೋದು, ಸಾಕಾಗಿದೆ. ಮಾರ್ನಿಮೆಂಟ್ ಅಂತಾರೆ, ಒಂದೊಂದು ಹೆಸರು ಇಲ್ಲಿ ಕೆತ್ತನೆ ಮಾಡೋರೆ. ಗುರ್ತಿರ್ಬೇಕು ಅಂತೇಳಿ ಈ ಥರ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಇವಾಗ ಇದನ್ನು ಸದ್ಯಕ್ಕೆ ವುಡ್ಡಲ್ಲಿ ಮಾಡೋರೆ. ಇದು ವುಡ್ಡಲ್ಲಿ ಮಾಡಿರೋದು, ಫೈಬರಲ್ಲಿ. ಇದು ದೇವಸ್ಥಾನ ಗೋಪುರ ಈ ಥರ ಇರುತ್ತೆ. ಒಳಗಡೆ ದೇವರಾದ ಮೂರ್ತಿ ಇಡ್ತಾರೆ, ಬಟ್ ಮೂರ್ತಿ ಇಟ್ಟಿಲ್ಲ, ಜಸ್ಟ್ ಮೂರ್ತಿ ಇಡೋವಂಥ ಸ್ಪೇಸು
ಎಷ್ಟಿರಬೇಕು ಏನು ಎತ್ತ ಮೆಜರ್ಮೆಂಟ್ ಹಾಕ್ಕೊಂಡು ಮಾಡೋ ಅಂಥದ್ದು. ಇನ್ನು ಅದೊಂದು ನೋಡೋಣಂತೆ ಲಾಸ್ಟು. ಪ್ರತಿಯೊಂದನ್ನು ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತಾರೆ. ಸದ್ಯ ಅವ್ರು ಮಾತಾಡ್ಬಿಡ್ದು ಅಂದರು, ಆದರೆ ನಾನು ಟ್ರೈ ಮಾಡಿ ಮಾತಾಡ್ತಾಯಿದ್ದೀನಿ. ಇಷ್ಟು ದೊಡ್ಡ ಬಂಡೆ ಕಾಲಲ್ಲಿ ಇಷ್ಟು ದೊಡ್ಡ ದೇವಾಲಯನ ಕೆತ್ತನೆ ಮಾಡೋರಂದರೆ ಎಷ್ಟು ಹುಷಾರಾಗಿ ಕೆತ್ತನೆ ಮಾಡಿರ್ಬೋದು. ಯಾವುದಾನ ಒಂದು ಮೆಟ್ಲಾಗಲಿ ಒಂದು ಪಿಲ್ಲರ್ ಆಗಲಿ ಸ್ವಲ್ಪ ವಾಲ್ಬಿಟ್ರೆ ಸ್ವಲ್ಪ ಕ್ರ್ಯಾಕ್ ಆಗಿಬಿಟ್ರೆ ಎಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ. ಆದರೆ ಈ ಬಂಡೆದಲ್ಲಿ ಏನಾದರೂ ಹೇಳ್ತಾರೆ, ಆದರೆ ಏನು ಮಾಡೋ ಪರಿಸ್ಥಿತಿ? ಬಂಡೆನೇ ತಗೊಂಡೋಗಿ ಎಲ್ಲನ ವೇಸ್ಟೇಜಲ್ಲಿ ಹೊಡೆದು ಬಿಸಾಕಾಗುತ್ತಾ? ಆ ಬಾಂಬ್ಗಳು ಅವು ಯಾವ ಇಲ್ಲ. ಅವಾಗ ಟ್ಯಾಲೆಂಟ್ ಬರೀ ದೇವರು ಕೊಟ್ಟಿರೋ ಬುದ್ಧಿಶಕ್ತಿಯಿಂದ ಈ ಥರ ದೇವಾಲಯಗಳನ್ನ ಕಟ್ಟೋಕ್ಕೆ ಸಾಧ್ಯ. ಸಾಮಾನ್ಯ ಜನರ ಕೈಯಲ್ಲಿ ಆಗಲ್ಲ. ದೇವರ ಮಕ್ಕಳಾಗಿದ್ದಾಗ ಮಾತ್ರ ಈ ಥರ ಒಂದು ಆಲಯಗಳನ್ನ ಕಟ್ಟೋಕ್ಕೆ ಸಾಧ್ಯ. ಇದೊಂದೇ ಅಲ್ಲ, ಇನ್ನೂ ಜಾಸ್ತಿ ಇದೆ. ವಿಡಿಯೋ ಲೆಂತ್ ಆಗಿದೆ ಏನು ಅನ್ಕೊತೀನಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣಂತೆ. ಇಲ್ಲಿಗೆ ಈ ಫಸ್ಟ್ ಪಾಯಿಂಟು ಮುಗೀತು. ಫಸ್ಟು ದೇವಸ್ಥಾನ ಆಯಿತು, ಅದು ದೇವಾಲಯ. ನಾವು ಬಂದಿರೋದು ಮ್ಯೂಸಿಯಂ ಥರ ಇರೋವಂಥ ಪ್ಲೇಸ್ಗಳು ನೋಡೋದಕ್ಕೆ ಫಸ್ಟ್ ಪಾಯಿಂಟ್ ಇದು. ಸೆಕೆಂಡ್ ಯಾವುದು ಅಂತ ನೋಡೋಣ ಅಂತೆ. ಟೋಟಲ್ 4 ಇದೆಯಂತೆ ಸ್ನೇಹಿತರೆ. ಇವಾಗ ಅಲ್ಲಿ ಮೇಲ್ಗಡೆ ಟಾಪಲ್ಲಿ ನೋಡ್ತಾ ಇರ್ತೀರಾ, ಅದೇ ಲೈಟ್ ಹೌಸ್ ಹತ್ರ ಹೋಗ್ತಾ ಇದ್ದೀನಿ ಇವಾಗ. ಫಸ್ಟ್ ಪಾಯಿಂಟ್ ಅಲ್ಲಿ ಹೋಗಿದ್ರೆ ಸೆಕೆಂಡ್ ಪಾಯಿಂಟ್ ಇಲ್ಲಿ ಹೋಗ್ತಾ ಇದ್ದೀರಿ. ಬನ್ನಿ ಇನ್ನೂ ಮುಂದೆ ಹೋಗ್ತಾ ಇರೋಣಂತೆ ಸ್ನೇಹಿತರೆ. ಅಂತೂ ನೆಕ್ಸ್ಟು ಕೇವ್ ಹತ್ರ ಬಂದಿದ್ದೀನಿ. ಇದು ಒಂದು ಕೇವ್ ಅಂತೆ, ಅಲ್ಲಿ ಮೇಲ್ಗಡೆ ಹೋಗಿ ನೋಡೋಣ ಅಂತೆ. ಸದ್ಯ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ, ಸಾಧ್ಯ ಆದಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಆ ಗೇಟಿಂದ ಈ ಕೇವ್ ಹತ್ರ ಬಂದಿದ್ದೀನಿ. ಈ ಕೇವ್ ಹಿಂದ್ಗಡೆನೇ ಲೈಟ್ ಹೌಸ್ ಇದೆ, ಎರಡು ಒಂದೇ ಕಡೆ ಐತೆ. ಅಲ್ಲಿಗೆ ಹೋಗೋಣ ಅಂತೆ. ಬನ್ನಿ ಇವಾಗ ಇನ್ನೂ ಮೇಲ್ಗಡೆ ಹೋಗ್ತಾ ಇರೋಣ. ಈ ಕೇವ್ ಮೇಲ್ಗಡೆ ಚೆನ್ನಾಗಿದೆ. ಇವಾಗ ಇಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಆ ಟಾಪ್ ಹತ್ರ ಹೋಗ್ಬೇಕು. ಬನ್ನಿ ಹೋಗ್ತಾ ಇರೋಣಂತೆ. 2 ಬಂಡೆಗಳ ಮಧ್ಯದಲ್ಲಿ ಸ್ಟೆಪ್ಸ್ ಮಾಡೋರೆ. ಇವಾಗ ನಾವು ಆ ಟಾಪ್ಗೆ ಹೋಗ್ಬೇಕು. ತುಂಬ ಹೈಟ್ ಹೆವಿ ಇದೆ. ಆಲ್ಮೋಸ್ಟ್ ಹತ್ರ ಬಂದಾಯಿತು. ಇವಾಗ ಅಲ್ಲೋಗಿ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡ್ಕೊಬೋದು. ಅಲ್ಲಿಂದ ಒಂದು ವ್ಯೂ ಕಾಣಿಸುತ್ತೆ. ಆ ಪಾಯಿಂಟ್ಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಇನ್ನೊಂದು ಲೈಟ್ ಹೌಸ್ ಮೇಲೆ ಕೂಡ ಹೋದರೆ ಕೂಡ ನಮಗೆ ಆ ವ್ಯೂ ಸಿಗುತ್ತೆ. ಬನ್ನಿ ಮೇಲ್ಗಡೆ ಹೋಗೋಣ ಅಂತೆ. ಇದ್ರಲ್ಲ ಸ್ನೇಹಿತರೆ, ಕಾಣಿಸ್ತಾರೆ ಅದು ಹಿಂದ್ಗಡೆ ಬೀಚ್ ಇದೆ. ಇದೇ ಮಹಾಬಲಿಪುರ ಬೀಚು. ಈ ಬೀಚ್ ಪಕ್ಕದಲ್ಲಿರೋಂಥದ್ದು ಈ ಥರ ಒಂದೊಂದು ಮ್ಯೂಸಿಯಂ ಥರ ಇರೋಂಥ ಪ್ಲೇಸು. ಲಾಸ್ಟ್ ಅಲ್ಲಿಗೆ ಹೋಗೋಣ ಅಂತೆ. ಇವಾಗ ಸದ್ಯಕ್ಕೆ ಇಲ್ಲಿ ಹೋಗೋಣ. ನೆಕ್ಸ್ಟ್ ಲೈಟ್ ಹೌಸ್. ಇಲ್ಲಿಂದ ಇವಾಗ ಆ ಲೈಟ್ ಹೌಸ್ ಹತ್ರಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ಈ ಜಾಗದಲ್ಲಿ ಬಂದು ಈ ಎಡ್ಜ್ ಪಾಯಿಂಟ್ಗೆ ಹಿಂದ್ಗಡೆ ಕಾಣಿಸೋಂಥ ಈ ದೇವರ ಗುಡಿ, ಮತ್ತು ಅಲ್ಲೂ ಒಂದಿದೆ, ಬಟ್ ಅದು ಬಿದ್ದೋಗ್ಬಿಟ್ಟೈತೆ. ಇದೊಂದು ಮಾತ್ರ ಗಟ್ಟಿಯಾಗಿದೆ. ಅದೇ ಲೈಟ್ ಹೌಸು, ಮಹಾಬಲಿಪುರಮನ ಲೈಟ್ ಹೌಸು ನೋಡಿ. ಅಲ್ಲೆಲ್ಲ ಟಾಪಲ್ಲಿ ಹೋಗೋರೆ. ಅಲ್ಲಿ ಹೋಗಿದ ತಕ್ಷಣ ಟಿಕೆಟ್ ತೋರಿಸ್ಬಿಟ್ಟು ಮೇಲ್ಗಡೆ ಹೋಗಿ ನಾವು ಸುತ್ತೂರ ಇರೋಂಥ ಮಹಾಬಲಿಪುರದು ಒಂದು ವಿಲೇಜ್ ಸಿಟಿನ ನೋಡ್ಕೊಬೋದು. ಹಿಂದ್ಗಡೆ ಬೀಚನ್ನು ಕೂಡ ನೋಡ್ಬೋದು. ಈ ಲೈಟ್ ಹೌಸ್ ಏನಕ್ಕೆ ಅಂತ ಎಲ್ಲರಿಗೂ ಸಾಧಾರಣ ಗೊತ್ತಿರೋದೆ. ಯಾವ್ದಾನ ದೊಡ್ಡ ಹಡಗುಗಳು ಬಂದಾಗ ಇದು ದಡ ಅಂತೇಳಿ ಸಿಗ್ನಲ್ ಕೊಡೋ ಅಂಥದ್ದೇ ಲೈಟ್ ಹೌಸ್ ಕೆಲಸ. ನೋಡಿ ಅಲ್ಲೆಲ್ಲ ಇದ್ದಾವೆ ಬೀಚು. ಒಂದು ಬೋಟು ಇಲ್ಲ, ಬೋಟ್ ಇದ್ದಿದ್ರೆ ತೋರಿಸ್ತೈತೆ. ಮೋಸ್ಟ್ಲಿ ಬೀಚ್ ಹತ್ರ ಹೋದಾಗ ಯಾವ್ದಾನ ಚಿಕ್ಕ ಬೋಟ್ಗಳು ಕಾಣಿಸಿದ್ರಾಗ ಅಲ್ಲಿ ಹೋಗಿ ತೋರಿಸ್ತೀನಿ. ಇವಾಗ ಅಲ್ಲಿಂದ ಹೋಗ್ಬೇಕು. ಸ್ನೇಹಿತರೆ, ಇಲ್ಲೊಂದು ಕೇವ್ ಬರುತ್ತೆ ಲೈಟ್ ಹೌಸ್ ಪಕ್ಕದಲ್ಲಿ. ಈ ಥರ ಒಂದು ಕೇವ್ ಇದೆ. ಇದ್ರ ಕೇವ್ ಹೆಸರು ಏನಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ಹೇಳ್ತೀನಿ. ಬನ್ನಿ ಇವಾಗ ಈ ಕೇವ್ ಒಳಗಡೆ ಹೋಗಿ ನೋಡೋಣ ಅಂತ ಏನಿದೆ ಅಂತೇಳಿ. ಜಸ್ಟ್ ಏನೂ ಇರಲ್ಲ, ಜಸ್ಟ್ ಮ್ಯೂಸಿಯಂ ಥರ ಕೆತ್ತನೆ ಮಾಡಿರೋ ಆಗಿನ ಕಾಲದಲ್ಲಿ 7-8 ಶತಮಾನದ ಹಿಂದೆ ಈ ಕೇವನ್ನ ಕಟ್ಟವ್ರೆ.
ಮಹಾಬಲಿಪುರದ ಬೀಚ್ ಹತ್ರ ಇರೋಂಥ ಲೈಟ್ ಹೌಸು ಸಖತ್ತಾಗಿದೆ ಮಾತ್ರ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿದೆ. ಈಗ ಅಲ್ಲಿ ಮೇಲ್ಗಡೆ ಹೋಗೋಣ ಅಂತೆ, ಟಾಪ್ ವ್ಯೂಗೆ ಹೋಗಿ ವೀಡಿಯೋ ಆಗಲಿ ಫೋಟೋ ಆಗಲಿ ಟ್ರೈ ಮಾಡೋಣ. ವೀಡಿಯೋ ಫೋಟೋ ಮಾಡೋಂಗೆ ಇಲ್ಲ ಅಂತ ಹೇಳ್ತಾರೆ. ಸೋಮವಾರ ಮಾತ್ರ ರಜೆ ಇರುತ್ತೆ, ಮಿಕ್ಕಿದ ದಿವಸ ಎಲ್ಲ ಇಲ್ಲಿ ಓಪನ್ ಇರುತ್ತೆ ಅಂತೇಳಿ ಟೈಮ್ ಹಾಕೋರೆ. 10ರಿಂದ 1 ಗಂಟೆ ಮತ್ತು 14:15 14:15 17:15 ಅಂತೇಳಿ ಹಾಕವ್ರೆ. ಸ್ಕ್ರೀನ್ ಮೇಲೆ ಹಾಕಿರ್ತೇನೆ ಟೈಮಿಂಗು, ಅದು ನೋಡ್ಕೊಳ್ತಾ ಬನ್ನಿ. ಸೋಮವಾರ ಮಾತ್ರ ರಜೆ. ಬನ್ನಿ ಮೇಲ್ಗಡೆ ಹೋಗೋಣ ಅಂತೆ ಸ್ನೇಹಿತರೆ. ಇವಾಗ ಈ ಸ್ಟೆಪ್ ಮೇಲೆ ಅಂತ ಹೋಗ್ಬೇಕು, ಸಖತ್ತಾಗಿದೆ ಸ್ಟೆಪ್. ಹೆಂಗಿದೆ ನೋಡಿ ಲೈಟ್ ಹೌಸ್. ಜನ ಜಾಸ್ತಿ ಇದ್ದರೆ ಈ ಥರ ಬೆಂಚ್ಗಳು ಹಾಕಿರ್ತಾರೆ. ಮೇಲೆ ಒಬ್ಬರು ವಿಡಿಯೋ ಫೋಟೋ ಮಾಡ್ಕೊಂಡು ಬರೋವಾಗ ಅವ್ರು ಬಂದ ಮೇಲೆ ನಮ್ಮನ್ನು ಈ ಸ್ಟೆಪ್ಸಲ್ಲಿ ಬಿಡ್ತಾರೆ. ಪೂರ್ಣ ಆಗ್ತಾಯಿತ್ತು ಗುರು, ಆಗ್ತಾಯಿಲ್ಲ, ಸಾಕಾಗೋಗ್ಬಿಟ್ಟೈತೆ. ಆಯ್ತಾ, ಅದೇ ಬೀಚು, ಆ ಬೀಚ್ ಹತ್ರ ಹೋಗ್ಬೇಕು. ಈ ಸಣ್ಣ ಸ್ಟೆಪ್ಪಲ್ಲಿ ಹೆಂಗೆ ಹತ್ತೋದು, ಒಬ್ಬರೇ ಹೋಗೋಂಥ ಸ್ಟೆಪ್ಪು ಹೆಂಗಿದೆ ನೋಡಿ. ಇದನ್ನು ಇಟ್ಕೊಂಡು ನಿಧಾನ ಹತ್ಬೇಕು. ಇದು ಫುಲ್ ವೀಕ್ ಐತೆ, ನೋಡ್ಕೊಂಡು ಹತ್ಬೇಕು. ಹೆಂಗಿದೆ, ಹುಷಾರಾಗಿ ಹತ್ಬೇಕು. ಹತ್ತಾಗ ಹೆಂಗೋ ಸ್ವಲ್ಪ ಈಸಿ, ಇಳಿಯಾಗ ತುಂಬ ರಿಸ್ಕು. ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಹೆಂಗೆ ಹತ್ತೋದು ನಾವು, ಸ್ಟ್ರೆಂತ್ ಇಲ್ಲ. ಹಾಪಿ ತಪ್ಪಿ ಮಾಡಿದ್ರೆ ಪಲ್ಟಿ ಹಾಕೊಳ್ಳೋದು ಗ್ಯಾರಂಟಿ. ರಾಮ ನೈಸಾಗಿದೆ ಟೈಲ್ಸ್ ಇದ್ದು. ಹಾಂ ಗೊತ್ತಾಯ್ತು. ಮೇಲ್ಗಡೆ ಬಂದ್ರಿ, ಟಿಕೆಟ ಕೊಡ್ತಾರೆ. ಮತ್ತೆ ಇಲ್ಲಿ ಟಿಕೆಟ್ ತೋರಿಸ್ಬೇಕು. ಚೆನ್ನಾಗಿದೆ. ಹೆಂಗಿದೆ ಮಿಷಿನು, ಇದು ಹೊರಗಡೆ ಹೋಗುವಂಥದ್ದು. ತುಂಬ ಇಕ್ಕಟ್ಟಾಗಿದೆ ಜಾಗ ಮಾತ್ರ. ಹಿಂಗಿದೆ, ಹಿಂಗೆ ಬರ್ತಾ ಇದ್ದಂಗೆ. ಹಾಂ ಸ್ನೇಹಿತರೆ, ಇವಾಗ ಅಲ್ಲಿರೋ ಕಾಣಿಸೋಂಥದ್ದೇ ಬೀಚು ನೋಡಿ. ಸುತ್ತೂರ ಹೆಂಗೆ ಕಾಣಿಸುತ್ತೆ. ನಾನು ಈ ಲೈಟ್ ಹೌಸ್ ಮೇಲ್ಗಡೆ ಇದ್ದೀನಿ. ಫುಲ್ ಕೇಜ್ ಹಾಕೋರು ಸೇಫ್ಟಿಗೆ ಮಾತ್ರ, ಸಖತ್ತಾಗಿದೆ. ಇದಕ್ಕೂ ಸಪ್ರೇಟ್ ಎಂಟ್ರಿ ಟಿಕೆಟ್ ಇದೆ. ಜಸ್ಟ್ 10 ರೂಪೀಸ್ ಮಾತ್ರ ಎಂಟ್ರಿ ಟಿಕೆಟು. ನೋಡಿ ಅಲ್ಲಿ ಕಾಣಿಸುತ್ತೆ ನಮಗೆಲ್ಲ ಮ್ಯೂಸಿಯಮ್ದು. ಇನ್ನೊಂದು ಚಿಕ್ಕದಾಗಿ ಒಂದು ರೆಸಾರ್ಟ್ ಇದೆ ನೋಡಿ, ಅಲ್ಲಿ ಟ್ರೈನ್ ಥರ ಟ್ರ್ಯಾಕ್ ನೋಡಿ. ಅಲ್ಲಿ ಮಕ್ಕಳನ್ನೇನೋ ಕರ್ಕೊಂಬರ್ಬೇಕಂದ್ರೆ ಈ ಜಾಗಕ್ಕೆ ಹೋಗಿ ಬರ್ಬೋದು. ಬೀಚ್ ಸಕ್ಕದಾಗ ಕಾಣಿಸ್ತಾ ಇದೆಯಲ್ಲ, ಎತ್ತ ನೋಡೋದು ನಮ್ಮ ಬೀಚು ಫುಲ್. ಆಯಿತು, ಈ ಲೈಟ್ ಹೌಸ್ ಮೇಲ್ಗಡೆ ಬಂದಾಯಿತು. ನೆಕ್ಸ್ಟು ಬೀಚ್ ಹತ್ರ ಹೋಗಲ್ಲ, ಅಲ್ಲಿ ಕಾಣಿಸುವಂಥ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಆದಮೇಲೆ ಲಾಸ್ಟ್ ಹೋಗೋವಂಥದ್ದೇ ಬೀಚು. ಆ ಬೀಚ್ ಹತ್ರ ಹೋದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಅಂತ ಹೇಳ್ಬಿಟ್ಟು ಫೈನಲಲ್ಲಿ ಹೇಳ್ತೀನಿ. ಹೇಗಿದೆ ಈ ಲೈಟ್ ಹೌಸು, ಸಖತ್ತಾಗಿದೆಯಲ್ವ ಲೈಟ್ ಹೌಸ್. ಈ ಜಾಗ ಬರಬೇಕಂದ್ರೆ ಸ್ವಲ್ಪ ಹುಷಾರಾಗಿ ಬರ್ರಿ, ಫುಲ್ ಸೇಫ್ಟಿಯಾಗಿ ನೋಡ್ಕೊಂಡು ಬರಬೇಕು. ಯಾಕಂದ್ರೆ ಸ್ಕಿಡ್ ಆಗುತ್ತೆ, ಸ್ಪೇಸ್ ಕೂಡ ಚಿಕ್ಕದಾಗಿದೆ. ಬರಾಗ ನೀವೇನು ಎತ್ಕೊಂಬರಕ್ಕೆ ಹೋಗ್ಬೇಡಿ, ತುಂಬ ಹೆವಿ. ಇದ್ರ ಮೇಲ್ಗಡೆ ಬರಬೇಕಂದ್ರೆ ತುಂಬ ರಿಸ್ಕ್ ಆಗುತ್ತೆ. ಚೆನ್ನಾಗಿದೆ. ಎಲ್ಲಿಗೆ ಲಾಸ್ಟ್ ಎಂಡು, ಈ ಸುತ್ತೂರ ಒಂದು ರೌಂಡ್ ಹಾಕ್ಕೊಂಡ್ರೆ ಎಂಟೈರು ಮಹಾಬಲಿಪುರಂದ ಸಿಟಿ, ದೇವಸ್ಥಾನ, ಬಸ್ ಸ್ಟ್ಯಾಂಡು ಎಲ್ಲ ಕಾಣಿಸುತ್ತೆ ನೋಡಿ. ಅಲ್ಲೆಲ್ಲ ಹೋಗ್ಬೋದು ಬೇಕಾದ್ರೆ. ಅಲ್ಲೊಂದು ಮ್ಯೂಸಿಯಂ ಥರ ಚಿಕ್ಕದಾಗಿ ಕಲ್ಲಲ್ಲಿ ಕಟ್ಟವ್ರೆ. ಆ ಪಾಯಿಂಟ್ ಕೂಡ ಬೀಚ್ ಹತ್ರ ಹೋದ್ಮೇಲೆ ಬೇಕಾದ್ರೆ ಹೋಗ್ತೀನಿ. ಬೇಕಾದರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಈಗ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಇಲ್ಲೊಂದು ಈ ಥರ ಸ್ಟೆಪ್ಸ್ ಇದೆ. ಇಲ್ಲಿರೋಂಥ ಸ್ಟಾಫ್ ಮಾತ್ರ ಇದ್ರ ಮೇಲ್ಗಡೆ ಹೋಗೋಕ್ಕಾಗುತ್ತೆ. ಯಾಕಂದರೆ ಲೈಟು ಬ್ಲಿಂಕಿಂಗ್ ಹೆಂಗಾಗುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಸಿಗ್ನಲ್ ತೋರಿಸೋಂಥ ಜಾಗ ಇದೆ. ಈ ಜಾಗಕ್ಕೆ ಹೋಗಬೇಕು. ಹೆಂಗಿದೆ ಸ್ನೇಹಿತರೆ ಈ ಮಹಾಬಲಿಪುರದ ಬೀಚು? ನೀವು ಹೆಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಎಸ್ ಅಶೋಕ್ ಬ್ಲಾಗ್. ಈ ವಿಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಪೂರ್ತಿ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಫೈನಲಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ವಿಡಿಯೋದಲ್ಲಿ ಬ್ಲರ್ ಆಗಲಿ, ನನ್ನ ಮಾತಲ್ಲಿ ಏನಾದರೂ ಬೇರೆ ಮಿಸ್ಟೇಕ್ಸ್ ಆಗಲಿ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಬನ್ನಿ, ಲೈಟ್ ಹೌಸ್ ಆದಮೇಲೆ ನೆಕ್ಸ್ಟ್ ಟೆಂಪಲ್ ಹತ್ರ ಹೋಗಿ ಆಮೇಲೆ ಬೀಚ್ ಹತ್ರ ಹೋಗೋಣ ಅಂತ. ಈ ಸ್ಟೆಪ್ ನಾವು
ಸ್ನೇಹಿತರೆ ಹೆಂಗಿದೆ ನೋಡ್ರಿ ಟೀಪು ಹುಷಾರಾಗಿ ಹೋಗ್ಬೇಕು. ಸದ್ಯಕ್ಕೆ ಡೀಪಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಇಳಿದ ಮೇಲೆ ವಿಡಿಯೋ ಮಾಡ್ತೀನಿ. ಹಿಂಗಿದೆ ಬಸ್ ವೈಟ್